ಗೈಸ್ ನಮ್ಮ ಹೋಯ್ತವ್ರು ಫಸ್ಟ್ ಟೈಮ್ ಏನೋ ಕೀಳ್ತವ್ರೆ ದಬಾಕ್ತವ್ರೆ ಕಿತ್ತು. ಊಟಕ್ಕೆ ಹೋಯ್ತೀಯಾ? ಎಲ್ಲಿ? ಇಲ್ಲೇ ಹುಡುಗಿ ಕೈಯಲ್ಲಿ ಆಗುತ್ತಾ? ನಾವೆಲ್ಲ ತೊಳ್ಕೊತೀವಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾವು ಹೋದ್ ಬ್ಲಾಗಲ್ಲಿ ಹೇಳಿದ್ವಿ ಟೆಂಪಲ್ಗೆ ಹೋಗ್ತಾ ಇದೀವಿ ಅಂತ. ಸೊ ನೋಡಿ ಇಲ್ಲಿ ಇನ್ನೂ ರೆಡಿ ಆಗ್ದಲ್ಲೇ ಕೂತಿದ್ದ ಗೈಸ್. ನಾನು ಬಂದು ಮಾಯಿಶ್ಚರೈಸರ್ ಎಲ್ಲ ಹಚ್ಕೊಟ್ಟಿರೋದು. ಫುಲ್ ಗೈಸ್ ರೆಡಿ ಆಗಿದ್ದೀನಿ ಇವತ್ತು. ಏನೋ ರೆಡಿ ಆಗಿದ್ಯಾ? ನೀನ್ ರೆಡಿ ಆಗಿದ್ಯಾ? ಇಲ್ಲೇನಾಗಿಲ್ವಾ? ನಾನ್ ರೆಡಿ ಮಾಡಿರೋದು ಇವಾಗ ರೆಡಿ ಆಗಿದ್ದೀವಿ. ನಾವ್ ಇವಾಗ ಕಾಯ್ತಾ ಇರೋದು ಮರ್ಕುಬ್ರೋಗೆ ಬರ್ತೀನಿ ಅಂತ ಹೇಳಿದ, ಕೈ ಕೊಟ್ಬಿಟ್ಟ. ಇಲ್ಲಿ 9:30 ಬರ್ತೀನಿ ಅಂದು 10:00 ಆಯ್ತು, ಬಂದಿಲ್ಲ. ಇವಾಗ ರೆಡಿ ಆಗಿದ್ದೀವಿ. ನಾವಿಬ್ರು ಹೋಗ್ಬೇಕು ಗೈಸ್, ಕೈ ಕೊಟ್ಟವ್ರೆ. ಇವಾಗ ನೋಡಿದ್ರೆ ನಾನು ಬರಲ್ಲ, ಸ್ವಲ್ಪ ಕೆಲ್ಸ ಐತೆ ಅಂತ ಹೇಳ್ಬಿಟ್ಟವ್ರು ನಮ್ಗೆ. ನಾನು ಚೆನ್ನಾಗಿ ಕಂತೀನಿ ಗೈಸ್, ಕ್ಯೂಟ್ ಆಗಿ. ಫುಲ್ ಟ್ರೆಡಿಷನಲ್ ಆಗಿ ಡ್ರೆಸ್ ಹಾಕೋಳೆ. ಮಳೆ ಬೇರೆ ಬರೋ ತರ ಇದೆ. ಜೀನ್ಸ್ ಹಾಕಿದ್ರೆ ಬೆಟರ್ ಅನ್ಕೋತೀನಿ. ಮಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡುವ ಡೈರೆಕ್ಟ್ ಆಗಿ ಇಲ್ಲಿ ಇವಾಗ ಓಡೋದ ಬನ್ನಿ. ನಾನು ಟೈಮ್ ಇತ್ತಲ್ಲ, ಅದಕ್ಕೆ ಫ್ರೀ ಫೈರ್ ಆಡ್ಕೊಂಡು ಕೂತ್ಕೊಂಡಿದ್ದೆ. ನಿನಗೆ ಯಾವಾಗ ಟೈಮ್ ಇರಲ್ಲ ಫ್ರೀ ಫೈರ್ ಆಡಕ್ಕೆ ಹೇಳು. ನೋಡಿ ಗೈಸ್ ನಮ್ಮ PC ಲುಕ್ ನೋಡಿ ಗೈಸ್. ಇವಾಗ್ಲೂ ಹೆಂಗ್ ಕಾಣಿಸ್ತೈತೆ ಅದ್ರಲ್ಲಿ ನನ್ನ ಫೋಟೋ ಹೈಲೈಟ್ ಆಗಿ ಕಾಣಿಸ್ತೈತೆ ಗೈಸ್. ತುಂಬಾ ಜನ ಕೇಳ್ತಾ ಇದ್ರಿ ರೂಮಿಗೆ ಎಷ್ಟು ದುಡ್ಡಾಯ್ತು, ಅದನ್ನ ಹೇಳ ಇಲ್ವಲ್ಲ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀವಿ ಗೈಸ್ ಅಂತ. ಸೊ ಈ ವ್ಲಾಗ್ ಆದ್ಮೇಲೆ ನೆಕ್ಸ್ಟ್ ವ್ಲಾಗ್ ಅದನ್ನೇ ಹಾಕೋದು. ವೆಯ್ಟ್ ಮಾಡ್ತಾ ಇರ್ರಿ. ಫುಲ್ ಕರೆಕ್ಟಾಗಿ ಹೇಳ್ತೀವಿ ಎಷ್ಟೆಷ್ಟು ಖರ್ಚಾಯ್ತು, ಇದಕ್ಕೆ ಎಷ್ಟು ಖರ್ಚಾಯ್ತು ಅಂತ. ನಾನು ಕರೆಕ್ಟಾಗಿ ಹೇಳಿಲ್ಲ, ಎಲ್ಲಾನು ಹೇಳ್ಬಿಡ್ತೀನಿ. ಈ ತಿಂಗಳು ಎಷ್ಟು ಖರ್ಚಾಯ್ತು ಅಂತ ಹೇಳ್ಬಿಟ್ಟು ಒಂದು ವ್ಲಾಗಲ್ಲಿ ಮಾಡ್ಬಿಡ್ತೀವಿ ಗೈಸ್. ನೋಡ್ರಿ ನಮ್ಮ ಸಾಮಾನು ಫುಲ್ ಔಟ್ಫಿಟ್ ನೋಡ್ರಿ. ಅಲ್ಲೇ ಚಪ್ರಿ ತರ ಕಾಣಿಸ್ತೀನಿ. ಅದು ಯಾವ್ದು ಇದು ಹಿಂಗೆ ಆರ್ಚ್ ಮಾಡ್ಕೊಂಡಿದ್ದೆ ತಲೆ ಮೇಲೆ. ಹಿಂಗೆ ಬಿಟ್ಕೊಂಡ್ರೆ ಹೂವು ಮಾಡ್ಕೊಂಡಿದೀನಿ ಅಂತಾನೆ ಕಾಣಿಸ್ತಿರ್ಲಿಲ್ಲ ಮನೆ. ಅದಕ್ಕೆ ಗೈಸ್ ಸೊ ಬನ್ನಿ ಇವಾಗ ಅವ್ರು ಬಂದ್ಮೇಲೆ ಸಿಗುವ. A few moments later. ಮರ್ಕು ಬೈ ಬಂದವ್ರೆ. ಅವರು ಲೇಟ್ ಆಗೋಯ್ತು ಇವತ್ತು, 10:30 ಆಗೋಯ್ತು. ಫುಲ್ ರೆಡಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ ಇಲ್ಲಿ ಹಣ್ಣುಕಾಯಿ ಪೂಜೆ ಐಟಮ್ ಎಲ್ಲ ತಗೊಂಡ್ರೆ ಫುಲ್. ಅವಳು ಮಾಸ್ಕ್ ಎಲ್ಲ ಹಾಕೊಂಡವಳೆ. ನಾನು ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ದೀನಿ, ಬಿಕಾಸ್ ಮಳೆ ಗಿಳೆ ಬಂತು ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನಂಗೆ ಆಗಲ್ಲ, ಸುಮ್ಮನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು 1 ಅವರ್ ಜರ್ನಿ, ಅರ್ಧ ಮುಕ್ಕಾಲು ಗಂಟೆ ಜರ್ನಿ, ಮತ್ತು ಅಲ್ಲಿ 1-2 ಅವರ್ ಆಗುತ್ತೆ. ಹತ್ರ 2 ಗಂಟೆ ಆಗುತ್ತೆ. ನನಗೆ ಜರ್ಕಿನ್ ಬೇಕಂದ್ರೆ ಈ ಬ್ಯಾಗಲ್ಲಿ ಚಿಕ್ಕ ಜರ್ಕಿನ್ ಇಟ್ಕೊಂಡಿದ್ದೀನಿ. ಎಷ್ಟು ದಿನ ಇವಾಗ ಜಾಸ್ತಿ ಟೈಮ್ ಮಾಡೋದು ಬೇಡ. ಇವಾಗ ಹೋಗಿ ದೇವಸ್ಥಾನ ತೋರಿಸ್ತೀವಿ ಡೈರೆಕ್ಟ್. ಇವಾಗ ನೋಡ್ತಾ ಇದ್ದೀವಿ. ಟೈಮ್ ಹೋಗ್ಬಿಡುತ್ತಿಲ್ಲ ಅಂದ್ರೆ. ಹೌದು, ಜಾಸ್ತಿ ಬ್ಲಾಗ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅಲ್ಲೋಗಿ ಕಂಟಿನ್ಯೂ ಮಾಡೋಣ. 3 days later. ಇಲ್ಲಿ ಕುಂದೂರ್ ಮಠ ಅಂತ ಐತೆ. ನಾವು ಹೋಗ್ಬೇಕಾದ್ರೆ ಕುಂದೂರ್ ಮಳಿಯಮ್ಮ ಹಂಗೆ ಕಡೆ ತಿರ್ಕೊಂಡು ಮಾತಾಡ ಬೈ. ಈ ಗಾಡಿ ಬಂದಿದೆ ಮರ್ಕುಬ್ರ ಗಾಡಿ. ಅದು ಇದು ಮರ್ಕುಬ್ರ ಅವರ ಫ್ರೆಂಡಿನ ಗಾಡಿ. ಇವಾಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಯ್ತಾ ಇಲ್ಲ. ಅಲ್ಲೊಂದ್ಸಲಿ ಕೇಳ್ಕೋಣ ಬೈ. ಅಲ್ಲ ಕುಂದೂರ್ ಮಠ ಈ ಕಡೆನೆ ಹೋಗಿದ್ದೀನಿ ಬೈ, ಕೆಲ್ಸಕ್ಕೆಲ್ಲ ಇದೇ ರೋಡ್ ಹೋಗಿರೋದು. ಅಲ್ಲಿ ನೋಡೋ 13 ಕಿಲೋಮೀಟರ್ ತೋರಿಸ್ತೈತೆ ಗೈಸ್. ಅವ್ರನ್ನ ಒಂದ್ಸಲಿ ಕೇಳಂತಡ್ರಿ ಗೈಸ್. ಮರ್ಕುಬೈನ ತೋರ್ಸಂಗಿಲ್ಲ, ಫೇಸ್ ರಿವೀಲ್ ಮಾಡಂಗಿಲ್ಲ ಅವರು, ಯಾಕಂದ್ರೆ ಅವರು ಫುಲ್ಲು ಅದು. A few moments later. ಗೈಸ್ ಹತ್ತತ್ರ ಬಂದು ಇನ್ನೊಂದು 2 ಕಿಲೋಮೀಟರ್ ಐತೆ. ನಮ್ಮ ಮರ್ಕುಬೈ ಬೇರೆ ದಾರಿ ತಪ್ಪಿಸ್ಕೊಬಿಡವ್ರೆ. ನಿಧಾನಕ್ಕೆ ಬರ್ತಾ ಇದ್ರು ಅವರು, ನಾವು ನಿಧಾನಕ್ಕೆ ಹೊರಡ್ತಾ ಇದ್ದೋ. ಫುಲ್ ಗಾಡಿ ಅಂತೂ ಸಕ್ಕದಾಗೈತೆ ಗುರು. ಇದು ಮರ್ಕುಬ್ರ ಫ್ರೆಂಡ್, ಇದು ಸಕ್ಕದಾಗೈತೆ ನೋಡುವ. ಮರ್ಕುಬೈ ಎಲ್ಲೋದ್ನ ಏನೋ ಗೊತ್ತಿಲ್ಲ. ಸಾನ ಏನೇ ನೀನೇನೆ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ತಾರ ಕಾಣಿಸ್ತಿದ್ಯಾ? ಇಲ್ಲ ಮತ್ತೆ ಅಲ್ಲಿ ಗಾಳಿ ಕೂದಲೆಲ್ಲ ಹಾಳಾಗುತ್ತೆ. ಫೋಟೋ ತೆಗ್ಸ್ಕೋಬೇಕಲ್ಲ ನಾನು. ಏನ್ ಫೋಟೋ ತೆಗ್ಸ್ಕೊತೀಯ? ದೇವಸ್ಥಾನ ಮುಂದೆ ನಿಂತ್ಕೊಂಡು ಎಲ್ಲರೂ. ಮರ್ಕುಬೈ ಬಂದಿಲ್ಲ. ವೇರ್ ಇಸ್ ಅವರ್ ಮರ್ಕುಬೈ? ಬಂದ್ರು ನೋಡಿ. A few moments later. ಬಂದಿದ್ದೀವಿ. ಮರ್ಕುಬೈ ಇಲ್ಲಿದ್ದಾರೆ, ಸಾನಾನು ಇಲ್ಲಿದ್ದಾಳೆ. ಇವಾಗ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು. ಸಾನ ಇದು ಈ ಪ್ಯಾಂಟ್ ಹಾಕ ಬರ್ಲಿಲ್ಲ ಅಂದ್ರೆ ಆಗೋದು. ನಾನು ಸಗದ ಕಾಣಿಸ್ತೀಯ. ತಗೊಳ್ಳಿ ಒಂದು ಸೆಕೆಂಡ್. ಗೈಸ್ ಮರ್ಕುಬ್ರೋ ಫೇಸ್ ತೋರಿಸಿ ಅಂದ್ರೆ ಹೋಯ್ತಿಲ್ಲ. ಹೋಗ್ಲಿ ನಮ್ಮ ವಿಡಿಯೋನು ಮಾಡ್ಕೊಡ್ತಾ ಇಲ್ಲ ಗೈಸ್. ನೋಡಿ ಈಗ ಗೈಸ್ ಇಲ್ಲಿ ಐಸ್ ಕ್ರೀಮು ಹೋಯ್ತು. ಟೆಡಿ ಬೇರ್ ಕೊಡ್ಸಲ್ಲ. ಅಲ್ಲಿ JCB ಎಲ್ಲ ಐತೆ ನೋಡಿ ಗೈಸ್. ಏನು ಕೊಡ್ಸಲ್ಲ ನನಗೆ. ಪ್ಯಾಂಟಕ್ಕೆ ಒಂದಿರ ಆಗದ. ಸೊ ಗೈಸ್ ಇವಾಗ ಒಳಗೋಗಿ ದರ್ಶನ ಮಾಡ್ಕೊಬರೋಣ. ನೋಡಿ ಸ್ವಲ್ಪ ಜನ ಇದ್ದಾರೆ, ರಶ್ ಇದೆ ಸ್ವಲ್ಪ. ನೋಡೋಣ ಇವಾಗ ಒಳಗೆ ಹೋಗ್ಬಿಟ್ಟು ಬರೋಣ. ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ರಿ. ದೇವಸ್ಥಾನ ಈ ಥರ ಇದೆ. ವಿಡಿಯೋ ಮಾಡ್ಕೊಳಂಗಿಲ್ಲ ಅನ್ಸುತ್ತೆ. ಫಸ್ಟು ಇದು ಮಾಡೋಣ. ದೇವಸ್ಥಾನದ
ಆವರಣದಲ್ಲಿ ಮೊಬೈಲ್ ಬಳಕೆ ಆಗುವಂತಿಲ್ಲ. ಸುಮ್ಮನೆ ಯಾಕೆ ಆಮೇಲೆ ಕಿತ್ ತಗೊಂಡವ್ರು. ಇಲ್ಲಿ ಮೋಯಿ ಬ್ರೋ ಫ್ಯಾನ್ ಸಿಕ್ಬಿಟ್ಟವ್ರೆ. ಫುಲ್ಲು ಫೋಟೋಗ್ರಾಫಿ ಮಾಡ್ಕೊತಿದ್ದಾರೆ ಎಲ್ಲ. ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ ಟೆಂಪಲ್ ಮುಂದಿದ್ದೀವಿ, ಮಳೆಮ್ಮ ಟೆಂಪಲ್ ಮುಂದೆ. ಫುಲ್ ಅವರು ಫಾಲೋವರ್ಸ್ ಸಿಕ್ಬಿಟ್ಟವ್ರೆ ಎಲ್ಲ. ಗೈಸ್ ಇಲ್ಲೇ ಬಂದಿದ್ದು, ಎಲ್ಲ ಪೂಜೆ ಎಲ್ಲ ಮುಗೀತು. ಬಂದಾಗ್ಲೂ ಇಲ್ಲಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಫ್ಯಾಮಿಲಿ ಯಾರೋ ಒಬ್ಬರು ಬಂದ್ಬಿಡ್ಸು ಅವ್ರ ಅಪ್ಪ ಎಲ್ಲ ಮಾತಾಡ್ಸ್ಕೊಂಡು ಅವರು ಖುಷಿ ಆಗ್ತಿದೆ ಗೈಸ್. ಕಾಲು ತೊಳ್ಕೊಂಡು ಹೋಗ್ಬೇಕಾ? ಅದೇ ಗೈಸ್ ಇವಾಗೆಲ್ಲ ಇದೈತೆ, ಪೂಜೆ ಗೀಜೆ ಎಲ್ಲ ಮುಗೀತು. ಸೊ ಇಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸು ರೀಲ್ಸಲ್ಲಿ ನೋಡ್ತಾರೆ ಅಂತೆ. ನೋಡುವ, ಖುಷಿ ಆಗ್ತೈತೆ ಗೈಸ್. ಇಲ್ಲಿ ಎಲ್ಲೋದ್ರೂ ಬಂದು ಮಾತಾಡ್ತಾರಲ್ಲ, ಅದೊಂದೇ ಖುಷಿ, ಇನ್ನೇನು ಬೇಡ. ನಾನು ಇಲ್ಲಿ ಕಾಲು ತೊಳ್ಕೊ ಹೋಗೋಣ ಗೈಸ್. ಮುಗೀತು ಎಲ್ಲ. ನಮ್ಮ ಅರ್ಕು ಬೈ ಫುಲ್ಲು ಹೋಗ್ತಾವ್ ಬಿಟ್ಬಿಟ್ಟು. ಎಲ್ಲಿಗೆ ಹೋಯ್ತಿದ್ಯಾ ಬೈ? ಹಾಂ, ಊಟಕ್ಕೆ ಹೋಯ್ತೀಯಾ? ಎಲ್ಲಿ? ಇಲ್ಲೇ ಗೈಸ್. ಇಲ್ಲಿ ನೋಡ್ರಿ, ಇದೆ ಹೆಂಗೆ ಹೇಳ್ತಾರೆ ಏನು? ಬಾರಿ ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮ್ ನನ್ನ ಹತ್ರ ದುಡ್ಡೇ ಇಲ್ಲ ಬೈ. ತಗೊಳ್ಳೋ, ನೀನಾದ್ರೆ ದುಡ್ಡು ಐತಿಲ್ಲ ತಗೋ. ನಾನು ಕೊಡ್ತೀನಿ ತಗೋ ವಾಪಸ್ಸು. ಗೈಸ್ ಇವತ್ತಿನ ಇದ್ರಲ್ಲೇನೆ ಈ ದೇವಸ್ಥಾನದ ಮುಂದೆನೆ ಇನ್ಸ್ಟಾ ಐಡಿನ ಓಪನ್ ಮಾಡ್ತಿದ್ದೀನಿ. ನೋಡುವ, ಇದ್ರ ಮೇಲೂ ಇಲ್ಲಿ ಬಂದು ಕೇಳ್ಕೊಂಡಿದ್ದೀವಿ, ಇದ್ರ ಮೇಲೂ ಐಡಿಗಳನ್ನ ಬ್ಯಾನ್ ಮಾಡಿಸಿದ್ರೆ ನಾವೇನೋ ಮಾಡೋಕ್ಕಲ್ಲ. ನೋಡುವ ಏನಾಗ್ತದೆ ಅಂತ. ಎಲ್ಲಿಗೆ ಹೋಗೋದ ಬ್ರೋ? ಹಾಂ, ಕತ್ ಕಾಣಿಸ್ತಲ್ಲ ಬಿಡಿ. ಅಲ್ಲ, ಈಗ ಇನ್ನೊಂದು ದೇವಸ್ಥಾನ ಐತೆ ಮುಂದೆ, ಅಲ್ಲೊಂದು ದೇವಸ್ಥಾನ ಐತಲ್ಲ, ಅಲ್ಲೊಂದು ಅಲ್ಲಿಗೆ ಹೋಗ್ಬಿಟ್ಟು ಮಠದ ತರ ಒಂದು ಕಲ್ಲಿನ ದೇವಸ್ಥಾನ ನೋಡಿದಿರೋದು. ಮುಂದೆ ಒಂದು ಕಲ್ಲು ದೇವಸ್ಥಾನ ಅಂತ ಐತೆ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಮುಂದೆ ಇಲ್ಲ ಗೊತ್ತಾ ಸಾಮಾನ್ಯ ಬಂದ ಕಲ್ಲು ದೇವಸ್ಥಾನ ಸಾನ. ಇಲ್ಲಿ ಅವ್ರು ನೋಡೋದಾದ್ರೆ ಫೇಸ್ ತೋರಿಸ್ಬೇಡ. ಇಲ್ಲಿ ಇಲ್ಲ, ಅವ್ರ ವಿಡಿಯೋನು ಮಾಡಿ ಇಷ್ಟು ಇಲ್ಲಿ ಹಿಂಗ್ ನೋಡ್ಕ, ಇಷ್ಟು ತೋರಿಸ್ಬಿಡು ಮಾಡೋದಾದ್ರೆ. ಅವ್ರ ಬಟ್ಟೆ ನೋಡಿ ಇಲ್ಲಿ ಎಲ್ಲರೂ ಕಂಡಿಡಿದ್ ಬಿಡ್ಬೇಕು. ಇಲ್ಲ, ಎಲ್ಲಿ ಇವತ್ತು ನಾಳೆ ಬರ್ತೀನಿ ಇಲ್ಲಿ. ಬೈ ನೀನು ಫೇಸ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನೂ ಕಂಡಿಡಿಯವ್ರ. ಅಲ್ಲ, ನಿನ್ನೂ ಕಂಡಿಡಿಯವ್ರು ಇಲ್ಲಿ ಆರಾಮಾಗಿ. ಯಾವ ಹುಡುಗರು ಬಂದು ಮಾತಾಡ್ಸ ನಿಂಗೆ ಬೇಡ, ಹಂಗೆ ಇದ್ಬಿಡ್ತೀನಿ. ಅಂಡರ್ಗ್ರೌಂಡ್ ಇರ್ತೀನಿ. ಅಂಡರ್ಗ್ರೌಂಡಾ? ಭವನ್ ಹೋಗಾಯ್ತು. ನಿನ್ ಕಾಣಿಸಲ್ಲ ಬಿಡು ಬೈ. ನೀನ್ ಬಂತು ಅಂದ್ರೆ ಎಮೋಜಿ ಹಾಕು ಸಾನ, ಎಮೋಜಿ ಹಾಕು. ಇವ್ರು ಏನಾರು ಕಾಣಿಸ್ಕೊಂಡು ಕಟ್ ಮಾಡ್ಬಿಡಿ ಅಷ್ಟು. ನೀನ್ ಕಾಣಿಸಿರೋ ಮುಖ ಎಲ್ಲ ನಾನೇ ಎಮೋಜಿ ಹಾಕ್ತೀನಿ ಬಿಡು ಬೈ. ನಾನು ನೋಡ್ತೀನಿ, ನಾನೇ ಎಡಿಟ್ ಮಾಡ್ತೀನಿ. ಮರ್ಕು ಅಂತ ಹೇಳಿಲ್ಲ ಅಂದ್ರೆ ನೀವು ಅಂತ ಗೊತ್ತಾಗ್ತಾನೆ. ಹಾ, ಮರ್ಕು ಅಂತ ಹೇಳಿಲ್ಲ ಅಂದ್ರೆ ನೀವು ಅಂತ ಗೊತ್ತಾಯ್ತು. ಫ್ರೆಂಡ್ ಅನ್ಕೊಂಡು ಸುಪ್ರೇನು ಫುಲ್ ವಿಡಿಯೋ ಹಾಕೋನೆ. ಅವ್ರಂದ್ರೆ ಗೊತ್ತಿದೆ, ಹೆಸರು ಗೊತ್ತು. ಬ್ರೋ ಏನೋ ಬಳೆ ತೊಡ್ಸ್ಕೊಳಕ್ ಹೋಯ್ತು ನೋಡ್ರಿ. ನಾನು ಕಪ್ಪವಾಗತ್ತೀಯಾ? ಅಲ್ವಾ, ಹಾಕಬೇಕು ಅಂತ. ಬಿಚ್ಚೋದಕ್ಕೆ ಏನಕ್ಕೆ ಹಾಕಬೇಕು? ಬೇರೆ ಕಲರಾ? ಮೈಕ್ ತಗೊಬಂದ್ರೆ ಕರೆಕ್ಟಾಗಿ ಕೇಳಿಸುತ್ತೆ. ಮೈಕ್ ಮೈಕ್ ತಂದಿದ್ದೀಯ ಸಾನ? ಬಿಡು, ಇನ್ನೇ ಫುಲ್ ಇದೇ ಆಗೋಯ್ತು. ಮುಗ್ದೆ ಹೋಯ್ತು. ಮತ್ತೆ ಅವತ್ತೊಂದು ದಿವಸ ಬಂದ್ಬಿಡು ಬೈ. ಸಾನ ಬಳೆ ತಟ್ಟಿಸ್ಕೊತಾವಳೆ. ಬ್ಲ್ಯಾಕ್ ಕಪ್ ಕಲರ್ ಬಳೆ ತರಿಸ್ಕೋಬೇಡ ಅಂದ್ರೆ ಅದನ್ನೇ ತಟ್ಟಿಸ್ಕೊಳ್ಳೋದವಳೆ. ನಾವು ಆಂಟಿನ ಇದು ಮಾಡ್ತಾರೆ. ಮಗ ಎಷ್ಟು ಸಣ್ಣಗೈತೆ ನೋಡ್ರಿ ಅಂತ. ಇದೆ ನೋಡ್ರಿ, ಇದೇ ದೇವಸ್ಥಾನ, ಕುಂದೂರು ಮಳಿಯಮ್ಮ ದೇವಸ್ಥಾನ. ಮೆಳಿಯಮ್ಮ, ಮೆಳೆಯಮ್ಮ. ಕುಂದೂರು ಮೆಳೆಯಮ್ಮ ದೇವಸ್ಥಾನ ಗೈಸ್ ಇದೇನೆ ನೋಡ್ರಿ. ಸಾಕು, ಇವಾಗ ಓಡೋದ ಇನ್ನೊಂದು ದೇವಸ್ಥಾನ ಬ್ರೋ. ನಂಗೆ ಹೊಟ್ಟೆ ಹಸಿತಿಲ್ಲ ಬೈ, ಹೊಟ್ಟೆ ಹಸಿತಿಲ್ಲ. ನನಗೂ ಹೊಟ್ಟೆ ಹಸಿತಿಲ್ಲ. ತಿಂತಿಲ್ವಾ? ನೀನು ತಿಂತೀಯಾ? ಏನಿಲ್ಲ,
ಅಂಕಲ್ ಹಿಂಗೆ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ. ಹಂಗೆ ಸೀನ್ ಇಲ್ಲ ಅಂಕಲ್. ಹಾಂ ಬಂದ್ರಪ್ಪ ಅಂತ್ರಿ. ಇಲ್ಲೆಲ್ಲ ಯಾರು ಊಟಕ್ಕೆಲ್ಲ ಏನು ಮಾಡಲ್ಲ. ಕುರ್ದಾಮ ಇಲ್ಲ ಯಾರು ಊಟಕ್ಕೆ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಅಂಕಲ್ ಹಿಂಗೆ ಊಟ ಮಾಡಕ್ ಬಂದಿದ್ದೀವಿ ಅಂದ್ರೆ ಹ್ಞೂ ಅಂತಾರೆ. ನಮ್ಮ ಮನೇಲಿ ಬೈತಾರೆ ದೃಷ್ಟಿ ಆಗೋದು ಕೊಡ್ತಬೇಡ ಅಂತ. ಬೈಸ್ ಬನ್ನಿ ಇವಾಗ ಓಡೋದ. ಇವಾಗ ನಾನು ಅವಾಗ್ಲಿಂದ ಬನ್ನಿ 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 ಅನ್ನೋದಾಯ್ತು. ಇವಾಗ ಹೋಗೋದು ಫೋಟೋ ಬಾವದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದು ಫೋಟೋ ಅದನ್ನೇ ಫಸ್ಟ್ ಅಪ್ಲೋಡ್ ಮಾಡೋಣ. ಬನ್ನಿ ಹೋಗೋದ. ಅದೊಂದು ವಿಡಿಯೋ ಇದೊಂದು ಫೋಟೋ ಹಾಕ್ಬಿಡು. ಶಾರ್ಟ್ ಹಾಕ್ಬೇಕೆಲ್ಲ. A few moments later. ಗೈಸ್ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ಅಲ್ಲಿ ಆಗ್ಲಿಲ್ಲ. ಇವಾಗ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀವಿ. ಮತ್ಕೊಬ್ರು ಬನ್ನಿ ಹೋಗೋಣ ಅಂತ. ಪಾಪ ಅವರು 10 ಗಂಟೆಗೆ ಲೈವ್ ಮಾಡ್ತಿದ್ದವ್ರು ನಾನ್ ಕರ್ಕೊಬಿಟ್ಬಿಟ್ಟೆ. ಇವತ್ತು ರೆಸ್ಟ್ ಇಲ್ದಲೆ ಪಾಪ ಕೆಲಸ ಮಾಡ್ದಾಗುತ್ತೆ. ಅಗಸಾನ ಕರ್ದಿದ ತಕ್ಷಣ ಬಂದ್ರು ಗೈಸ್. ಅವ್ರ ಮುಖ ಒಂದ್ 2 ಸರಿ ಫೇಸ್ ರಿವೀಲ್ ಆಗ್ಬಿಟ್ಟೈತೆ. ಅದನ್ನೆಲ್ಲ ಎಮೋಜಿ ಹಾಕ್ತೀನಿ ಅಂತ ಒಪ್ಕೊಂಡಿದೀನಿ. ಅವ್ರು 10K ಆಗ್ಲಿ ಗೈಸ್, ಅವ್ರದ್ದು ಬೇಗಾನೆ 10K ಆಗ್ಲಿ ಅಂತ ನಾವು. ಆದ್ರೆ ಅವ್ರದ್ದು ಲೈವ್ ಬಂದಾದ್ಮೇಲೆ ನಮ್ ಚಾನಲ್ ಫೇಸ್ ರಿವೀಲ್ ಮಾಡ್ತೀನಿ. ಅವ್ರ ಲೈವ್ ಬಂದು ಬರೋ ದಿವಸನೇ. ಓಕೆನಾ? ಸಿಗೋಣ. A few moments later. ಈ ಮರದಲ್ಲಿ ಬಿಡೋದೇ ಇಷ್ಟು ಚಿಕ್ಕಣ್ಣ ಕಿತ್ಕೊಳ್ಳೋ ಮರ. ಗೈಸ್ ನೋಡಿ ಅಲ್ಲಿ ಮರ ತುಂಬಾ ಫುಲ್ಲು ಕತ್ಲೆ ಕತ್ಲೆ ಕಾಣಿಸ್ತಾ ಇರೋದು. ನೋಡಿ ಇಲ್ಲಿ ಇಬ್ರುನಾ ಗೈಸ್ ಮರ ಹತ್ತ ಇದ್ ಮಾಡೋರೆ ಇಬ್ರು. ಗೈಸ್ ನಮ್ ಹೋಯ್ತವ್ರು ಫಸ್ಟ್ ಟೈಮ್ ಏನೋ ಕೀಳ್ತವ್ರೆ, ದಬಾಕ್ತವ್ರೆ ಕಿತ್ತು. ಆರ್ಸ್ಕೊತವ್ರೆ. ಇವಾಗ ಹಾಸನದವ್ರು ಯಾರೋ ಬಂದ್ಬಿಟ್ಟು ಕೋಲ್ ತಗೊಂಡು ಹೊಡಿರಿ ಈ ವೇಲಿಗೆ ಇಟ್ಕೊಂಡು ಇದ್ ಮಾಡ್ತಾರೆ. ಆಯ್ ಚೆನ್ನಾಗಿರುತ್ತೆ ಅಲ್ವಾ ಬ್ರೋ? ಚೆನ್ನಾಗಿರುತ್ತೆ. ಮೇಲೆ ಹತ್ಲ ಅಂತ ನೋಡ್ತೀವಿ. ಏ ಮೇಲೆ ಹತ್ಬಿಡಿ, ಕೋಲ್ ತಗೊಂಡು ಹೊಡಿರಿ ಬ್ರೋ. ಇಬ್ರು ಈ ಕಡೆಯಿಂದ ವೇಲ್ ಇಟ್ಕೊಂತೀವಿ. ಸುಮ್ಮನೆ ಬೈ ಹಾಕಿ ಆಚಾರ ಸರಿ ಇಲ್ಲ. ಸರಿ ಇಲ್ಲ ಅಜ್ಜಿ ಹತ್ಬೋದು. ಅಯ್ಯ ಅವ್ರು ಸರಿ ಐತೆ ನಿಮ್ದು. A few minutes later. ಗೈಸ್ ನಮ್ಮ ಅಜ್ಜಿ ನೋಡ್ರಿ ಫುಲ್ ಒಂದು ಕವರ್ ಕೊಟ್ಟೈತೆ ನೋಡಿ. ಸರ್ ತೋರ್ಸಂಗೆ ನೋಡಿ ಗೈಸ್ ಅಲ್ಲಿ ನಮ್ಮ ಅಜ್ಜಿ ಒಂದು ಫುಲ್ ಒಂದು ಕವರ್ ಕೊಟ್ಟೈತೆ. ಅಜ್ಜಿ ಬರೋಣ ಬೈ. ಆಯ್ ಅನ್ರಿ ಎಲ್ಲ ಅಜ್ಜಿ ಒಂದೇ ಇರುತ್ತೆ. ಈ ಅಜ್ಜಿದೆ ಮರ ಇದೆಲ್ಲ ನೋಡ್ರಿ. ಅಜ್ಜಿದೆ ಇಷ್ಟು ಮರ ಎಲ್ಲ ಜಮೀನೆಲ್ಲ ಅಜ್ಜಿದೆ. ಅಜ್ಜಿ ಒಂದೇ ಇರುತ್ತೆ. ನಮ್ಗೆ ಎಲ್ಲರಿಗೂ ಬಂದಂಗೆ ಕೊಟ್ಟು ಕಳಿಸ್ತಾ ಇದೆ ಗೈಸ್. ನೆಕ್ಸ್ಟ್ ಟೈಮ್ ಬಂದಾಗ ಅಜ್ಜಿ ಮಾತಾಡ್ಸ್ಕೋಗೋಣ. ಇವತ್ತು ಊರಿಗೆ ಇದು ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಹಂಗೆ ಅಜ್ಜಿನ ಸಿಕ್ಕಿದ್ರು. ನೇರಳೆಣ್ಣು ಕೊಟ್ಟರು, ಒಂದು ಕವರ್ ಕೊಟ್ಟವ್ರೆ. ಬರೋಣ ಅಜ್ಜಿ. ಬಾಯ್ ಅಜ್ಜಿ. ಥ್ಯಾಂಕ್ಸ್ ಅಜ್ಜಿ ಕೊಟ್ಟಿದ್ದಕ್ಕೆ. ಅಲ್ಲ ಯಾರು ಕೊಡಲ್ವಲ್ಲ, ನೀವು ಕೊಟ್ಟರಲ್ಲ ಅದಕ್ಕೇನೆ. ಬಾಯ್ ಏನ ಅಜ್ಜಿ. ಅಜ್ಜಿ ಬರ್ತೀವಿ. ಎಷ್ಟು ನೋಡ್ರಿ ಫುಲ್ ಒಂದು ಕವರ್ ಕೊಟ್ಟರು ನಮ್ಮ ಅಜ್ಜಿ. ಸಿಗೋಣ ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡ್ಸ್ಕೋಗ ನಮ್ಮ ಅಜ್ಜಿನ. ಏನಂತೀರಾ? ಯಾರಿಗೂ ಇರಲ್ಲ ಕೈ, ಒಬ್ಬರೇ ಇರಲ್ಲ ಒಂದು ಅಜ್ಜಿ. ಮನೆ ಇವಾಗ ಹಾಸನಕ್ಕೆ ಹೋಗೋಣ ಡೈರೆಕ್ಟ್. ನೀರು ಬೇಕಾ? ಮನೆ ಇದು ಹೋಗ್ಬಿಡ್ತಾರೆ ಹೋಗೋಣ. 6.5 hours later. ಗೈಸ್ ನೋಡಿ ಅಲ್ಲಿಂದ ಏರ್ಲೈನ್ ಎಲ್ಲ ಕಿತ್ಕೊಬಂದು ಟೆಂಪಲ್ ಇಂದ ಬಂದು ಮೋಹಿತ ಮಲಗಿದ. ಇವಾಗ ಎದ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಬಂದು ಮತ್ತೆ ನೋಡಿ ಇಲ್ಲಿ ತಿಂತಿರೋದು. ಗೈಸ್ ಒಬ್ಬನೇ ಶವರ್ಮ ತಿನ್ಕೊಬಂದು ಅವ್ರು ಗೊತ್ತಾ, ಬಿರಿಯಾನಿ ತಿಂತವ್ನು ಇಲ್ಲಿ ಬಂದ್ಬಿಟ್ಟು. ಏಯ್ ಮೋಹಿತ ಹೊಟ್ಟೆ ಉರಿಯಲ್ವಾ ನಿನಗೆ? ಒಬ್ಬನೇ ತಿನ್ಕೊಬತ್ತೀಯಲ್ಲ ಎಲ್ಲಾನು. ಮಲ್ಕೋಬಾಯಿ ಕೊಡಿಸ್ತೀನಿ ಅಂದ್ರು. ಒಂದು ಇಷ್ಟು ಚಿಕ್ಕ ಸಾಮಾನು 150 ರೂಪಾಯಿ ಯಾರು ಕೊಡ್ತಾರೆ ಸಣ್ಣ? ಬಿಕಾಸ್ ನಾನು ಶವರ್ಮನೆ ತಿನ್ನಲ್ಲ, ನಾನು ಅದಕ್ಕೆ ಅಷ್ಟೊಂದು ದುಡ್ಡೆಲ್ಲ ಖರ್ಚೆ ಮಾಡಲ್ಲ ಮನೆ. ನಾನು ಬರೀ ಎಗ್ ರೈಸ್ ಕಬಾಬ್ ತಿನ್ಕೊಬತ್ತೀನಿ ಸಂಜೆ ಗುಂಡಿನ ಗಂಟೆಗೆ. 70 ರೂಪಾಯಿ 80 ರೂಪಾಯಿಗೆ ಸಿಗ್ತದಲ್ಲ ಮನೆ ಶವರ್ಮ. ಮಾಡೋ ಕೆಲಸ ಇಲ್ಲ ಅವ್ರಿಗೆ. ಇವಾಗ ಬಿರಿಯಾನಿ ಚೆನ್ನಾಗೈತಾ ಗೈಸ್? ಇದ್ರಲ್ಲಿ ನಾನು ಪ್ಲೈನ್ ಕೇಕ್ ಒಂದು ತಿಂತೀನಿ, ಏನು ಯಾವುದು ತಿನ್ನಲ್ಲ. ಮೋಯ್ತಾ ಬಿರಿಯಾನಿ ಚೆನ್ನಾಗಿದ? ಮೋಯ್ತಾ ಬಿರಿಯಾನಿ ಚೆನ್ನಾಗಿದೆ ಗೈಸ್. ಕ್ಯೂಡ್ ಮುಂಡೆ ಸಿಟ್ಟತ್ತು ತಕ್ಕದ್ದು. ಸೊ ಗೈಸ್ ಇವಾಗ ನೀನು ಲೈವಿಗೆ ಹೋಯ್ತ್ಯಾ? ಲೈವ್ಗೆ ಹೋಯ್ತಾನಂತೆ. ನಾನು ಸ್ವಲ್ಪ ಮಲ್ಕೋತೀನಿ. ನಾನು ಇದೇನೇ ಮಾಡಿಲ್ಲ, ಬಂದಾಗ್ಲಿದ್ದ ಫುಲ್ಲು ಮೂಗ್ ಕಟ್ತಾ ಇದೆ. ಮತ್ತೆ ಸಿಗುವ. ನೆನ್ನೆ ನೀವೇ ನೋಡಿದ್ರಿ, ಬಂದು ದೇವಸ್ಥಾನದಿಂದ ಎಲ್ಲ ಇದು ಮಾಡಿದ್ವಿ. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫುಲ್ಲು ದೇವ್ರದ್ದು ಇದೆಲ್ಲ ಮ್ಯಾಟ್ ಎಲ್ಲ ತೊಗೊಂಬಂದಿದ್ದೆ ಗೈಸ್. ಇದೆಲ್ಲ ಹಾಕ್ಬಿಡೋಣ ಸ್ವಲ್ಪ ದೇವ್ರ ಮನೇನು ಲುಕ್ಕ ಕಾಣಲಿ. ಮೋಯ್ತು ಇಷ್ಟು ಚಿಕ್ಕ ರೂಮಿಗೆ ಅದೆಲ್ಲ ಯಾಕೆ ಅಂದ, ಬಟ್ ಚೆನ್ನಾಗಿರುತ್ತೆ ಗೈಸ್. ಇವಾಗ ಒಂದಿನ ದೇವ್ರ ಪೂಜೆ ಮಾಡಿದ್ರೆ ನಮಗೊಂಥರ ಮನ್ಸಿಗೆ ನೆಮ್ಮದಿ. ಸೊ ಇವಾಗ ನೋಡಿ ದೇವ್ರ ಫೋಟೋ ಎಲ್ಲ ಎತ್ತಿಡ್ತಾ ಇದ್ದೀನಿ. ನೀಟಾಗಿ ಒರೆಸಿ ಹೂವೆಲ್ಲ ಮೆಡಿಸಿ ಒಂದ್ಸಲ ಪೂಜೆ ಮಾಡಿಬಿಡೋಣ. ಎಲ್ಲಿಗೆ ಇಡೋಣ? ಇಲ್ಲೇ ಇಟ್ಟೋಣ.
ಮೋಹಿತನು ಬಂದೋಗು ಸ್ನಾನ ಗಿನ ಮಾಡ್ಕೊಂಬಂದ ಗೈಸ್ 10 ನಿಮಿಷಕ್ಕೆ ಸ್ನಾನ ಮಾಡ್ಕೊಂಬಂದವನೆ. ಗೈಸ್ ನಾವು ಹುಡುಗರು 10 ನಿಮಿಷ ಅಲ್ಲ 5 ನಿಮಿಷಕ್ಕೂ ಸ್ನಾನ ಮಾಡ್ಕೊಬತ್ತೀವಿ. ಹುಡುಗಿರ್ ಕೈಲಿ ಆಗುತ್ತಾ? ನಾವೆಲ್ಲ ತೊಳ್ಕೊತೀವಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಏನು ಮಾತಾಡ್ತೀಯ ಸಾನ? ಅಯ್ಯೋ ನಿಜ, ಅದನ್ನೇ ಹೇಳ್ದಪ್ಪ. ನೋಡೋದಿ ಅಲ್ಲಿ ದೇವ್ರ ಫೋಟೋ ಐತೆ, ನಾನು ಹಾಕೊಂಡಿರೋ ಇದು ಜರ್ಕಿನೂ ಇಲ್ಲ ಐತೆ. ಥೋ ಏನ್ ಮಾಡಿದೆ ನಾನು? ಏನಾದ್ರು ಮಾಡೋದ್ನ ನೀಟಾಗಿ ಇಟ್ಟಿದ್ದೀನಿ ಫೋಟೋನ. ಸುಮ್ಮನೆ ಇರತ್ತೆ, ನೀನು ನಂಗೆ ಸಿಗ್ಬರ್ಸ್ಬಿಡ ಹೋಗ್ ಕಡೆ. ಗೈಸ್ ನೋಡ್ರಿ ನಮ್ಮ PC ಸೆಟಪ್ ಎಲ್ಲ ಆಗೋಯ್ತು. PC ಸೆಟಪ್ ಆಗಿ ಇವಾಗ ಸಂಜೆ ಆಗೈತೆ. ನೆನ್ನೆ ಬೆಂಗಳೂರಿಂದ ಬಂದಿದ್ದು. ಇನ್ನೆಲ್ಲಿಂದ ಬಂದಿದ್ದು? ದೇವಸ್ಥಾನದಿಂದ ಬಂದಿದ್ದು. ದೇವಸ್ಥಾನದಿಂದ ಬಂದು ನೆನ್ನೆ ಹೋಗಿದ್ದು ದೇವಸ್ಥಾನಕ್ಕೆ. ಇವಾಗ ಸಂಜೆ ಆಗೈತೆ. ಫುಲ್ಲು PC ಎಲ್ಲ ನೆನ್ನೆ ಲೈವ್ಗೂ ಕೂಡ ಬಂದಿದ್ದೆ. ಅದು ನಮ್ಮ ಇವರು ಸಿಕ್ಕಿದ್ರು, ನಿಮಗೆ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿದಿರಾ. ನಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ರು. ಸಬ್ಸ್ಕ್ರೈಬರ್ಸ್ ಅನ್ನೋಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಗೈಸ್. ಅದು ಚಿಕ್ಕ ಚಿಕ್ಕ ಹುಡುಗರು. ಅಂಕಲ್ ಕೂಡ ಮಾತಾಡ್ಸಿದ್ರು ಚೆನ್ನಾಗಿ. ಹಂಗೆ ಇಟ್ಬಿಡು ಸಾಕು, ನೋಡೋಣ ಆಮೇಲೆ. ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಸೂಪರ್. ದೀಪ ಎಲ್ಲ ತಂದವಳೆ. ನಾನು ಪೂಜೆ ಮಾಡೋಕ್ಕಾಗಲ್ಲ, ನಾನೇ ಪೂಜೆ ಮಾಡ್ತಾಳೆ ನೋಡ್ರಿ. ಫುಲ್ ಬತ್ತಿ ಗಿತ್ತಿ ಎಲ್ಲ ಹಾಕಿ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಅವತ್ತು ನೆಲ ಒರೆಸಿಲ್ಲ, ಹಂಗೆ ಮಾಡೋದು. ಒರೆಸ್ದಾ? ನಂಗೆ ಗೊತ್ತಿಲ್ಲ, ನಾನು ಸ್ನಾನಕ್ಕೆ ಹೋಗಿದ್ನಲ್ಲ. ಅಯ್ಯೋ ಹಂಗೆ ಹೇಳ್ದೆ ನಾನು. ಬೂಮ್ ತಾಮ್ ತಾಮ್ ಬೂಮ್ ಬೂಮ್ ತಾಮ್ ಬೂಮ್ ತಾಮ್ ತಾಮ್ ಬುಬುದುಮ್ ತಾಮ್ ಬುದುಮ್ ಪಾಮ್ ಪಾಮ್ ಬುಬು ಪಾಮ್ ಬುದುಮ್. ಬಿಕಾಸ್ ಇಲ್ಲೇ ಮಂಕಳದ ಗೈಸ್, ಇಲ್ಲೇ ದೇವ್ರ ಫೋಟೋ ಅಂದ್ರೆ. ಅಪ್ಪ ಎಷ್ಟೋ ಜನ ಮನೇಲಿ ಏನೋ ಇಷ್ಟು ಚಿಕ್ಕ ರೂಮಲ್ಲೇ ಸಂಸಾರ ಎಲ್ಲ ಇಟ್ಕೊಂಡಿರೋ ಅವ್ರೆ 3 ಜನ ಮಕ್ಳ ಜೊತೆ. ಗೈಸ್ ಲುಕ್ ಅಟ್ ಅವರ್ ಪ್ಯಾರಿಸ್, ಲಾಸ್ ಏಂಜಲಸ್. ಓ ಮೈ ಗಾಡ್ ಗೈಸ್, ಟೈಮ್ ಆಗೋಯ್ತು. ಇವತ್ತು ಲೈವ್ ಹೋಗ್ಬೇಕು ನೋಡ್ರಿ. ಡುಪ್ ಟಾಮ್ ಟಾಮ್ ಡುಪ್ ಟಾಮ್ ಡುಪ್ ಟಾಮ್ ಟಾಮ್. ಈ ಕಡೆ ಆಫ್ರಿಕಾ, ಈ ಕಡೆ ಅಮೇರಿಕಾ, ಆ ಕಡೆ ಭೂಲೋಕ. ಹಂಗೈತೆ. ನಿನ್ ಮಾತು ಕೇಳಿದ್ರೆ ಎತ್ತಿಗೂ ಜ್ವರ ಬರುತ್ತೆ. ಬನ್ನಿ, ಅವ್ಳು ಫುಲ್ ಪೂಜೆ ಮಾಡ್ತಾಳೆ. ಇವಾಗ ನಾನು ಲೈವ್ಗೆ ಸೆಟಪ್ ಮಾಡ್ಕೊತೀನಿ, ಎಲ್ಲ ಲೈವಿಗೆ ರೆಡಿ ಮಾಡ್ಕೊತೀನಿ. ಅವ್ಳು ಪೂಜೆ ಮಾಡಿದ ತಕ್ಷಣ ನಾನು ಕೂಡ ಲೈವ್ಗೆ ಹೋಗ್ತೀನಿ. ಬನ್ನಿ ಗೈಸ್ ನೋಡುವ. ಏನೋ ಸಾನ ದೇವ್ರ ಮುಂದೆ ಒಂದು ಮಾವಿನ ಹಣ್ಣು ಬೇರೆ ಇಟ್ಬಿಟ್ಟಿದ್ಯಾ? ಫುಲ್ ಪೂಜೆ ಗೈಸ್ ನೋಡ್ರಿ. ಇಲ್ಲಿ ಫುಲ್ಲು ಪೂಜೆ ಮಾಡ್ತಾವಳೆ ಇಲ್ಲ ಅಂತ. ಮಾಡು ಪೂಜೆ ಮಾಡು, ಆರಾಮಾಗಿ ಮಾಡು ಸಾನ. ನಾವು ಅಷ್ಟೊತ್ತಿಗೆ ಲೈವ್ಗೆ ಇದು ಮಾಡ್ಕೊತೀವಿ. ನಮಗೆ ಗಂಧ ಎಲ್ಲ ಇಟ್ಟವಳೆ. ಭಕ್ತಿಯಿಂದ 1-2 ನಿಮಿಷ ಬೇಡ್ಕೊಬಿಡೋಣ. ನೋಡಿ ಪೂಜೆ ಎಲ್ಲ ಮಾಡಾಯ್ತು. ಇಲ್ಲಿ ನೋಡಿ ನಾನು ಗೈಸ್ ಪೂಜೆ ಮಾಡೋದೇ ತಡ ದೀಪ ಅನ್ಬೇಕಂದ್ರೆ ಹೊಟ್ಟೆ ನೋಡಿ ಗೈಸ್ ಮೋಯ್ತು ಹೆಂಗೆ ಬಂದೈತೆ, ಹೆಂಗೆ ಕಾಣಿಸ್ತೈತೆ ನೀವೇ ನೋಡಿ. ಅಲ್ಲಿ ಬೀಳಿಸ್ಕೊಂಡು. ಅಯ್ಯೋ ಏಯ್ ಚಪ್ರಿ ಮೋಯ್ತ. ಸಂದು ತಿಂತಾನೆ ಇರೋದೆ ಅಲ್ವಾ? ಸಂದು ತಿಂತಾನೆ ಇರೋದೇನೆ. ಗಂಧ ಇಟ್ಟಿಸ್ಕೊಂಡು ಇವತ್ತು ಸ್ವಲ್ಪ ಡೀಸೆಂಟಾಗಿ ಕಾಣಿಸ್ತಿದ್ಯಾ? ನಾನು ಯಾವಾಗಲೂ ಡೀಸೆಂಟ್ ಸಾನ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಬೇಗ 15K ಸಬ್ಸ್ಕ್ರೈಬರ್ಸ್ನ ಇದಕ್ಕೂ ಕೂಡ ಮಾಡಿಕೊಡಿ, ಈ ಚಾನಲ್ಗೂ ಕೂಡ. ಫಸ್ಟ್ 8K ಮಾಡ್ಕೊಳ್ಳಿ, ಆಮೇಲೆ 15K ಕೇಳ್ಕೊಳ್ಳೋಣ. ಇಲ್ಲ ನಾನು ಒಟ್ಟಿಗೆ ಕೇಳ್ಕೊತೀನಿ. ಸರಿ ಗೈಸ್ ಮಾಡ್ಕೊಡ್ರಿ ಗೈಸ್. ಆ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಡೈಲಿ ವ್ಲಾಗ್ಸ್ ಮಾಡೋಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀವಿ ಗೈಸ್. ಬಿಕಾಸ್ ನೀವು ಇವಾಗ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಮಗೂ ಈ ಸಪೋರ್ಟ್ ಇದೆ, ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಡೈಲಿ ಈಗ ಒಂದು ಸ್ವಲ್ಪ ಕೆಲಸನ ಆಫ್ ಮಾಡಿಕೊಂಡು ಅರ್ಧ ದಿನ ಕೆಲಸ ಮಾಡ್ಕೊಂಡು ಅರ್ಧ ವಿಡಿಯೋ ಮಾಡ್ಬೋದು. ಬಿಕಾಸ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಮಗೊಂದು ಹೋಗಿ ಬಂದರೆ ಇಲ್ಲ ವ್ಯೂಸ್ ಎಲ್ಲ ಬರುತ್ತೆ ಚೆನ್ನಾಗಿ, ಅಮೌಂಟ್ ಬರ್ಬೋದು ಇದರಿಂದ ಅಂತ ಅಂದ್ಕೊಂಡ್ರೆ ಮಾಡ್ಬೋದು. ಅಮೌಂಟೇ ಬರೋಲ್ಲ ಅಂದರೆ ನಾವು ಕೆಲಸನೂ ಬಿಟ್ಟು ಇದನ್ನು ಇದು ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಬೇಕು, ನಮಗೂ ಬೇಕು, ಎಲ್ಲ ಕ್ರಿಯೇಟರ್ಸ್ಗೂ ಕೂಡ ಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಎಲ್ಲ ಮಾಡ್ಕೊಂಡು 8Kಗೆ ನಿಯರ್ ಇದೀವಿ. 1 ತಿಂಗಳಿಂದ ಹೇಳ್ತಿದೀವಿ, ಮಾಡ್ಕೊಟ್ರಿ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿಗೋಣ. ಬಾಯ್.